ಸ್ವಾಮೀಜಿ, ಅಲ್ಲೀಗ ಸಾಕಷ್ಟು ಗೌರವಾದರಗಳನ್ನ, ಎಲ್ಲರ ಸ್ವೀಕಾರಗಳನ್ನ ಪಡ್ಕೊಂಡು ಮತ್ತೆ ದೇಶಕ್ಕೆ ಬರ್ತೀರಿ, ಮತ್ತೊಂದು ಪರ್ಯಾಯವನ್ನ ಎದುರಿಸ್ತೀರಿ. ನಾವೆಲ್ಲ ನೋಡಿದ್ದೇವೆ. ಇಲ್ಲಿ ಪರ್ಯಾಯದ ದರ್ಬಾರ್ನ ಹಾಲ್ನಲ್ಲಿ ಏಕಾಂಗಿಯಾಗಿ ಕೂತಿದ್ದ ಕ್ಷಣ ನಿಮ್ಗೆ ನೆನಪಿರ್ಬೋದು. ಒಂದು ಸಾರಿ ಭೀಮನಕಟ್ಟೆ ಸ್ವಾಮೀಜಿಯವರಿದ್ದರು, ಇನ್ನೊಮ್ಮೆ ಕಿರಿಯರಾದ ಸುಶ್ರೇಂದ್ರ ತೀರ್ಥ ಸ್ವಾಮೀಜಿಯವರು ಇದ್ದರು. ಆದರೂ ಕೂಡ ಅಷ್ಟು ದೊಡ್ಡ ಸಭಾಂಗಣದ ಮಧ್ಯೆ ಒಂಟಿಯಾಗಿ ಕೂತ ಆ ಕ್ಷಣ, ಅದನ್ನು ನೀವು ಹೇಗೆ ಅನುಭವಿಸಿದ್ರಿ, ಅಥವಾ ಆ ಕಾಲಘಟ್ಟವನ್ನು ಹೇಗೆ ನೀವು ನಿಭಾಯಿಸಿದ್ರಿ? ನಾನು ಒಂಟಿಯಲ್ಲ, ನನ್ನ ಜೊತೆಗೆ ನನ್ನ ಮೌಲ್ಯಗಳು, ನಾನು ಇಟ್ಟುಕೊಂಡಂತಹ ಧ್ಯೇಯಗಳು, ಅದು ನನ್ನ ಜೊತೆಗೆ ಯಾವಾಗಿದೆ. ನನಗೆ ವ್ಯಕ್ತಿ ಮುಖ್ಯ ಅಲ್ಲ, ನನಗೆ ಪಾಲಿಸಿ ಮುಖ್ಯ, ನನಗೆ ನನ್ನ ಮೌಲ್ಯಗಳು ಮುಖ್ಯ. ವ್ಯಕ್ತಿ ಬರ್ತಾರೆ ಹೋಗ್ತಾರೆ, ಒಮ್ಮೆ ಸಪೋರ್ಟ್ ಮಾಡ್ತಾರೆ ಬಿಡ್ತಾರೆ, ಆದರೆ ನಾವು ನಂಬಿದ ಮೌಲ್ಯಗಳು ಎಂದೂ ನಮ್ಮನ್ನು ಬಿಡುವುದಿಲ್ಲ. ನಾನೊಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಹೋಗಿದ್ದೇನೆ, ಆ ಉದ್ದೇಶವನ್ನು ನಾನು ಸಾಧ್ಯವಾದಷ್ಟು ನೆರವೇರಿಸಿದ್ದೇನೆ. ಅದಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ಹಿಂಜರಿಯುವ ಅಥವಾ ಬೇಸರ ಪಡ್ತಕ್ಕಂತಹ, ಪಶ್ಚಾತ್ತಾಪ ಪಡ್ತಕ್ಕಂಥ ಯಾವುದೇ ಪ್ರಮೇಯ ಇಲ್ಲ ಎಂಬುದು ನನಗೆ ಗಟ್ಟಿಯಾಗಿದೆ. ಪ್ರತ್ಯುತವಾಗಿ ಯಾರು ವಿರೋಧ ಮಾಡ್ತಾರೆ ಅವರು ಒಳಗೊಳಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇರೋದು ವಿರೋಧ, ಇದು ತಪ್ಪು ಅಂತ ಅವ್ರಿಗೆ ಗೊತ್ತಿದ್ರೂ ಕೂಡ ಯಾವುದೋ ಒಂದು ಒತ್ತಡದಿಂದ ವಿರೋಧ ಮಾಡ್ತಾ ಇದ್ದಾರೆ. ಅದು ನನಗೆ ತಿಳಿದಿದೆ. ಹಾಗಾಗಿ ನಾನು ಒಂಟಿ ಅಲ್ಲ, ಮಾನಸಿಕವಾಗಿ ನನ್ನ ಜೊತೆಗೆ ಎಲ್ಲರೂ ಇದ್ದಾರೆ. ಆದರೆ ಒಂದು ಸಾಂದರ್ಭಿಕವಾಗಿ ಅವರ ಆ ರೀತಿಯ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ.